ಅಂತೂ ಹಲಸಿನ ಗುಜ್ಜೆ ಸೀಸನ್ನು ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ಎಲ್ಲಿ ನೋಡಿದ್ರೂ ಹಲಸಿನ ಗುಜ್ಜೆ ಸಾಂಬಾರು, ಹಲಸಿನ ಗುಜ್ಜೆ ಪಲ್ಯ, ಇಲ್ಲ ಅಂದರೆ ಹಲಸಿನ ಗುಜ್ಜೆ ಬಿರಿಯಾನಿ ಅಂತ ರೆಸಿಪಿನ ನೋಡ್ತಾನೆ ಇರ್ತೀವಿ. ಅದಕ್ಕೆ ನಾನು ಕೂಡ ನಮ್ಮ ಹವ್ಯಕರ ಮನೆಯಲ್ಲಿ ಮಾಡುವಂಥ, ಎಸ್ಪೆಷಲಿ ಯಲ್ಲಾಪುರ ಸೈಡ್ ಮನೆಯಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಆ ಸ್ಪೆಷಲ್ ಆ್ಯಂಡ್ ಟ್ರೆಡಿಷನಲ್ ರೆಸಿಪಿ ಏನಪ್ಪ ಅಂದರೆ ಹಲಸಿನ ಗುಜ್ಜೆಯ ಚಟ್ನಿ. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೇಸ್ ಕಾರ್ನರ್. ಈ ಸ್ಪೈಸಿ ಆ್ಯಂಡ್ ತುಂಬಾ ಟೇಸ್ಟಿ ಆಗಿರೋ ಈ ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ಗೆ ಹಲಸಿನ ಗುಜ್ಜನ್ನ ಕಟ್ ಮಾಡ್ಕೊಳ್ಳೋಕ್ಕೆ ಈ ಥರ ವೇಸ್ಟ್ ನ್ಯೂಸ್ ಪೇಪರನ್ನು ಕೆಳಗಡೆ ಹಾಕ್ಕೊಳ್ಳಿ, ಯಾಕಂದರೆ ಅದಕ್ಕೆ ತುಂಬಾ ಮೇಣ ಇರುತ್ತೆ ಅಲ್ವಾ, ಅದಕ್ಕೆ. ಹಾಗೆಯೇ ಕೈಗೂ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಳಿ. ಸೊ ಇದರಿಂದ ಹಲಸಿನಕಾಯಿ ವ್ಯಾಕ್ಸು ಕೈಗೆಲ್ಲ ಹಿಡ್ಕೊಳ್ಳಲ್ಲ. ಜೊತೆಗೆ ಈ ಥರ ಒಂದು ಬೌಲಲ್ಲಿ ನೀರನ್ನು ಇಟ್ಕೊಳ್ಳಿ. ಹಲಸಿನಕಾಯಿ ಕಟ್ ಮಾಡಿರೋದನ್ನ ಅದರಲ್ಲಿ ಹಾಕಿದ್ರೆ ಮತ್ತೆ ಅಂಟಾಗಲ್ಲ. ಇಷ್ಟು ರೆಡಿ ಮಾಡಿಕೊಂಡು ನೀವು ಹಲಸಿನಕಾಯಿನ ಕಟ್ ಮಾಡಿದ್ರೆ ತುಂಬ ಈಸಿ ಆಗತ್ತೆ. ನೋಡಿ, ಕಟ್ ಮಾಡಿದ ತಕ್ಷಣ ಯಾವ ಥರ ಹಲಸಿನ ಮೇಣ ಬರ್ತಾ ಇದೆ ಅಂತ ಅದನ್ನು ಆ ಥರ ಪೇಪರ್ಗೆ ಒರೆಸ್ಕೊಳ್ಳಿ. ನೆಕ್ಸ್ಟ್ ಅದರ ಸಿಪ್ಪೆನ ತೆಗಿಬೇಕು. ಹಾಗೇನೆ ಅದು ಗುಂಜಿರುತ್ತಲ್ವ ಅದನ್ನು ಕೂಡ ಸ್ವಲ್ಪ ತೆಗೆದ್ರೆ ಸಾಕು. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಅಲ್ಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ನೀರಿನ ಪಾತ್ರೆಗೆ ಹಾಕೋಣ. ನೋಡಿ, ಅದೇ ಥರ ಎಲ್ಲ ಪೀಸ್ದು ಸ್ಕಿನ್ನನ್ನು ರಿಮೂವ್ ಮಾಡಿ ನೀರಿನ ಪಾತ್ರೆಯಲ್ಲೇ ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ವಾಶ್ ಮಾಡೋದ್ರಿಂದ ಅಂಟೆಲ್ಲ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಪಾತ್ರೆಗೆ ಚೆನ್ನಾಗಿ ಎಣ್ಣೆನ ಸವರ್ಕೊತಾ ಇದ್ದೀನಿ. ಸೊ ಇದರಿಂದ ಪಾತ್ರೆಗೆ ಅಂಟು ಮೆತ್ಕೊಳ್ಳಲ್ಲ, ವಾಶ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನಕಾಯಿ ಪೀಸನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ನೀರನ್ನು ಹಾಕಬೇಕು. ಹಲಸಿನಕಾಯಿ ಪೀಸೆಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಬೇಯೋದಕ್ಕೆ ಇಡ್ತೀನಿ. ಹಲಸಿನಕಾಯಿ ಅಲ್ವಾ, ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ 4ರಿಂದ 5 ವಿಸಲನ್ನು ಕೂಗಿಸ್ಕೊಳ್ಬೇಕಾಗತ್ತೆ. ವೇಟ್ ಎಲ್ಲ ಇಳಿದಿದೆ. ಇವಾಗ ಓಪನ್ ಮಾಡೋಣ, ಬೆಂದಿದೆ ಅಂತ ಚೆಕ್ ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡೋಣ. ಫುಲ್ಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿಂಗ್ ಜಾರ್ಗೆ ಈ ಥರ ಹಲಸಿನಕಾಯಿನ ಕಟ್ ಮಾಡಿ ಹಾಕಬೇಕು. ಆಲ್ರೆಡಿ ಅದು ತುಂಬಾ ಚೆನ್ನಾಗಿ ಬೆಂದಿರೋದ್ರಿಂದ ಕೈಯಲ್ಲಿನೇ ಈ ಥರ ಪೀಸ್ ಮಾಡಿ ಹಾಕ್ಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಚಟ್ನಿ ಬೇಕಾಗತ್ತೆ ಅಂತ ನೋಡಿಕೊಂಡು ಹಲಸಿನಕಾಯಿ ಪೀಸನ್ನು ಹಾಕಬೇಕು. ನಾನಿಲ್ಲಿ ಒಂದು 5ರಿಂದ 6 ಪೀಸ್ ಅಷ್ಟೇ ಹಾಕಿದ್ದೀನಿ. ಇವಾಗ ಅದಕ್ಕೆ 2ರಿಂದ 3 ಚಮಚ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ. ಆಮೇಲೆ ಖಾರಕ್ಕೆ 3ರಿಂದ 4 ಹಸಿಮೆಣಸನ್ನು ಹಾಕ್ಬೋದು, ಇಲ್ಲ ಅಂದರೆ ಒಂದು 8ರಿಂದ 10 ಸೂಜಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸು ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಯಾವಾಗಲೂ ಜಾಸ್ತಿ ಸೂಜಿ ಮೆಣಸನ್ನೇ ಯೂಸ್ ಮಾಡ್ತೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕಿದ್ದೀನಿ. ಇವಾಗ ಇವೆಲ್ಲವನ್ನು ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದ್ಸಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಗೇನೆ ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನು ಹಾಕ್ತಾ ಇದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ನೀರು ಬೇಕಾಗತ್ತಲ್ವ, ನೀರಿನ ಬದಲಾಗಿ ಮೊಸರನ್ನೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಮೊಸರನ್ನೇ ಹಾಕಿ ಗ್ರೈಂಡ್ ಮಾಡಬೇಕು. ಈ ಹಲಸಿನಕಾಯಿಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಅದಕ್ಕೆ ಹುಳಿಯಾಗಿರೋ ಮೊಸರನ್ನೇ ಹಾಕಬೇಕು. ಚೆನ್ನಾಗಿ ಗ್ರೈಂಡ್ ಆಗಿದೆ. ತುಂಬ ನೈಸ್ ಪೇಸ್ಟ್ ಆಗೋದು ಬೇಡ, ಇಷ್ಟು ಗ್ರೈಂಡ್ ಆದರೆ ಸಾಕು. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬೋದು. ಲಾಸ್ಟಲ್ಲಿ ತೆಂಗಿನೆಣ್ಣೆ ಮತ್ತು ಸಾಸಿವೆ ಕಾಳನ್ನು ಹಾಕಿ ಒಂದು ಒಗ್ಗರಣೆನ ಹಾಕಬೇಕು. ಇಷ್ಟು ಮಾಡಿದರೆ ತುಂಬಾ ಸ್ಪೈಸಿ ಹಾಗೂ ಟೇಸ್ಟಿ ಆಗಿರುವಂಥ ಟೆಂಡರ್ ಜಾಕ್ ಫ್ರೂಟ್ ಚಟ್ನಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡಿ, ಇಲ್ಲ ಅಂದರೆ ದೋಸೆ ಜೊತೆಗೂ ಕೂಡ ತಿನ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಈ ಸ್ಪೈಸಿ ಚಟ್ನಿನ ಸವಿತಾ ಇದ್ರೆ ಆಹಾ, ಸ್ವರ್ಗಕ್ಕೆ 3 ಗೇಣು ಅನ್ನೋ ಥರ ಇರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಹಾಗೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್. ಸೈನಿಂಗ್ ಆಫ್ ಟು ಹೆಗ್ಡೇಸ್ ಕಾರ್ನರ್.